ಇನ್ನ ಸರ್ ಇವರು ರಘು ಅವ್ರನ್ನ ಈ ಫಿಸಿಕಲ್ ಟಾಸ್ಕ್ ಅಲ್ಲಿ ಯಾರು ಸೋಲ್ಸೋದಿಕ್ಕೆ ಆಗೋದಿಲ್ವಾ ಅಂತ. ಇಲ್ಲ ಮ್ಯಾಮ್ ಹಂಗೇನಿಲ್ಲ, ಅವರು ಸ್ಪೀಡ್ ಅಲ್ಲಿ ಕಷ್ಟ, ಅವ್ರಿಗೆ ಕಾಲಲ್ಲಿ ಒಂದು ದೊಡ್ಡ ಏಟ್ ಇದೆ. ಅದು ಅವ್ರು ಬಂದ್ಮೇಲೆ ಇಂಟರ್ವ್ಯೂ ಕೊಟ್ರೆ ಗೊತ್ತಾಗುತ್ತೆ, ಅವ್ರಿಗೆ ಇಲ್ಲಿಂದ ಇಲ್ಲಿವರೆಗೂ ಮಾಂಸನೇ ಇಲ್ಲ. ಅವ್ರು 400 kg ವೆಯ್ಟ್ ಲಿಫ್ಟ್ ಏನೋ ಹಾಕೊಂಡು ಇದು ನಿಮ್ಗೆ ಈ ಕಾಲ್ ನೋಡ್ರೆ ಭಯ ಬಿಡುತ್ತೆ ನಿಮ್ಗೆ, ಹಂಗೆ ಏಟ್ ಬಿದ್ದಿದೆ. ಸ್ಪೀಡ್ ಬಂದ್ರೆ ಕಷ್ಟ. ಅವ್ರು ನೋಡಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಗೆದ್ದು ಬಿಡ್ತಾರೆ 2-3 ಸೆಕೆಂಡ್ ಅಲ್ಲಿ. ಸ್ಪೀಡ್ ಅವ್ರಿಗೆ ಕಷ್ಟ. ಈ ಮಸ್ಕ್ಯುಲರ್ ಅದೇ ನಂದು ಬಾಲ್ ಇತ್ತಲ್ಲ ಅಂತದೆಲ್ಲ 140 kg 6.5 ಹಾರ್ಬಿಟ್ರಿ ಒಂದೇ ಅಲ್ಲೊಂದು ಕಟ್ಟೆ ಇದೆ. ನನ್ನ ಹಣೆ ಬರೋಕ ಕಟ್ಟೆ ಗಿಟ್ಟೆ ಹೊಡ್ಕೊಂಡು ಹಿಂಗ ಬಿದ್ದು, ಆಮೇಲೆ ಅಲ್ಲಿ ಹುಲ್ಲಿರೋದು ಅದು ಪ್ಲಾಸ್ಟಿಕ್ ಹುಲ್ಲು, ಕೆಳಗಡೆ ಸಿಮೆಂಟ್, ಅದು ಮಣ್ಣಿನ ಹುಲ್ಲಲ್ಲ, ಅದು ಪ್ಲಾಸ್ಟಿಕ್ ಹುಲ್ಗೆ ಮ್ಯಾಟು, ಕೆಳಗಡೆ ಸಿಮೆಂಟ್. 140 kg 6.5 ಹೈಟ್, MMA ಫೈಟರ್, ಇಂಟರ್ನ್ಯಾಷನಲ್ ಪವರ್ ಲಿಫ್ಟರ್ ನಾನು. ನನ್ಗೆ ಯಾವಾಗ್ಲೂ ಗೊತ್ತು ಏನ್ ಗೆಲ್ಲಕ್ಕಾಗಲ್ಲ. ಅದು ಯಾಕಂದ್ರೆ ಹಿಂದೆಯಿಂದ ಬಂದು 2 ಸತಿ ತಳ್ಳಿದ್ದೆ, ಒಂದ್ ಅರ್ಧ ಇಂಚ್ ಆ ಬಾಡಿ ಅಲ್ಲಾಡಿರ್ಲಿಲ್ಲ. ನಾನೇ 3 ಅಡಿ ಹಿಂದಕ್ಕೆ ಹೋಗಿದ್ದೆ. ನನ್ಗೆ ಅಲ್ಲೇ ಗೊತ್ತು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡೋಣ, ಏನೋ ಸಂಧಿಯಿಂದ ಹೋಗಿ ಬಂದು ಬೆನ್ನಿಂದ ತೆಳ್ಳಕ್ ಟ್ರೈ ಮಾಡೋಣ ಅನ್ಕೊಂಡಿದ್ದೆ. ನಂಗೆ ಗೊತ್ತಿತ್ತು ತಳಕಾಲ ಅಂತ. ಅದು ಬಾಲ್ ಟಚ್ ಬೌನ್ಸ್ ಆಗುತ್ತೆ ಮೇಡಮ್, ನಮ್ ಸ್ಪ್ರಿಂಗ್ ಬೋರ್ಡ್ ತರ. ಅದು ಜಿಂಬಾಲ್ ಅಲ್ಲ ಮೇಡಮ್, ನೋಡಕ್ ನಿಮ್ಗೆ ಹಂಗ್ ಕಾಣುತ್ತೆ. ಜಿಂಬಾಲ್ ಅಲ್ಲ, ಅದು ಹೂವ ತರ ಇದೆ. ನಾನು ಜಿಂಬಾಲ್ ನೋಡಿ ಕಲ್ಲಿದಂಗಿರುತ್ತೆ, ಅದ್ ನೋಡಕ್ ಜಿಂಬಾಲ್ ತರ ಇದೆ. ಜಿಂಬಾಲ್ ಅಲ್ಲ, ನನ್ ಪ್ರಕಾರ ಸ್ವಲ್ಪ ಹೂವ ತರ ಇತ್ತದು. ಅದು ಒಂದಕ್ಕೊಂದು ಟಚ್ ಆದಾಗ ಬೌನ್ಸ್ ಆಗೋಯ್ತು. ನಾನದು ನನ್ಗೆ ಒಂದ್ ಐಡಿಯಾ ಇತ್ತು, ಈ 6 ಇಂಚ್ಗಿಂತ ಮೇಲೆ ಹೋಗ್ಬೇಕು ನಾನು ಆಚೆ ಹೋದಾಗ. ಅದಕ್ಕೆ ಏನಾದ್ರು ಹೊಡ್ಕೊಂಡ್ರೆ ಕಷ್ಟ ಆಗುತ್ತೆ. ಆಮೇಲೆ ಇವಾಗ ಏನೋ ಕಾಲ್ಗೆ ಲೇಟ್ ಆಯ್ತು ಅನ್ಕೊಳ್ಳಿ ಮೇಡಮ್, ಅಲ್ಲೇ ಇದ್ರು ನೆಕ್ಸ್ಟ್ ಟಾಸ್ಕ್ ಅದು ಹಿಂಸೆ ಕೊಡುತ್ತೆ. ಶೂ ಹಾಕಕ್ಕಾಗಲ್ಲ, ಇದನ್ನ ನಾವು ಆಚೆ ಹೇಳಕ್ಕಾಗಲ್ಲ. ಸೊ ಅದೊಂದಿತ್ತು, ಅಕಸ್ಮಾತ್ ತಳ್ಳಿದ್ರೆ ಹಿಂಗ್ ಹೋದಂತ. ಬಟ್ ಅದ್ ಹಂಗ್ ಹೋಗುತ್ತೆ ಅಂತ ನಾನು. ಅದೇ ರಕ್ಷಿತಾ ತುಂಬಾ ಚೆನ್ನಾಗಿ ಹಿಟ್ ಹೊಡೆದ್ರೆ. ಈಗ ರಕ್ಷಿತಾ ಅವ್ರ ಅದ್ ಹೇಳಿದ್ರು ಕರೆಕ್ಟ್. ರಕ್ಷಿತಾ ಅವ್ರನ್ನ ಅಶ್ವಿನಿ ಮೇಡಮ್ ಒಂದ್ಸಲಿ ಹಿಂಗ್ ಅಂತಾರೆ, ಪುಸ್ತಕ್ ಅಂತ 8 ಅಡಿ ಆಚೆ ಹೋಗಿರ್ತಾರೆ. ಆದ್ರೆ ಏನಾಗುತ್ತೆ ಸರ್, ನೀವು ಅಂದ್ರೆ ನಿಮಗಿದ್ದಿದ್ದು ಬಿಲ್ಡಪ್ ಅದು ಅಷ್ಟಿತ್ತು ಸರ್. ಇಲ್ಲ ಮೇಡಮ್, ನೀವೇ ಎಲ್ಲ. ನಾನು ಹಳೆ ಇಂಟರ್ವ್ಯೂ ಅಲ್ಲೂ ಹೇಳಿದೀನಿ, ಸುದಿ ಹುಲಿ ವೇಷದಲ್ಲಿರೋ ಹಸು ಅಂತ. ನೀವು ಯಾವ್ದ್ರಲ್ಲಿ ಹಳೆ ಇಂಟರ್ವ್ಯೂ ತೆಗೆದ್ ನೋಡಿ. ಅದು ಅದೇ ನೀವು ಅನ್ಕೊಂಡಿರ್ತೀರಾ. ನೀವು ಬಿಗ್ ಬಾಸ್ ಹೋಗ ವೇಷನೇ ಕಳಿಸ್ಬಿಟ್ರಿ ಅನ್ಸ್ತು. ಇಲ್ಲ ಮೇಡಮ್, ನಾನು ಇರೋದೇ ಹಿಂಗೆ. ನೀವು ಯಾರೇ ನನ್ ಜೊತೆ ಆಕ್ಟ್ ಮಾಡಿರೋ ಆರ್ಟಿಸ್ಟ್ಗಳನ್ನ ಕೇಳಿ ಸುದಿ ಏನು ಅಂತ ಹೇಳ್ತಾರೆ. ಆಚೆ ಜನಕ್ಕೆ ನಾನು ಮಾಡಿರೋ ಪಾತ್ರ ಹಂಗಿದೆ, ಆಮೇಲೆ ಅಲ್ಲ ಹಂಗೆ ಪಾತ್ರ ಮಾಡಕ್ಕಾಗುತ್ತೆ. ನಾನು ವಿಲನ್ ಆಗಿ ಮಾಡುವಾಗ ಹೂವ ತರ ಮಾಡಕ್ಕಾಗಲ್ಲ. ಈಗ ವಜ್ರಮುನಿ ಸರ್ ನೋಡಿದ್ರೆ ನಡಗ್ ಬಿಡೋರಂತೆ ಲೇಡೀಸ್. ಆದ್ರೆ ವಜ್ರಮುನಿ ಸರ್ ಬಗ್ಗೆ ನಾನು ಕತೆ ಕೇಳಿದೀನಿ. ಹೂವ ಅಂತ ಅವ್ರು, ಹೂವ ದೇವ್ರ ಅಂತವ್ರು. ಸೊ ಅವಾಗ ಜನಕ್ಕೆ ಸಿಕ್ತಿರ್ಲಿಲ್ಲ. ಈಗ ನಾನು ನೋಡಿ ನನ್ ಬಗ್ಗೆ ಗೊತ್ತಿರಲಿಲ್ಲ. ಈಗ ಮೋಸ್ಟ್ಲಿ ಬಿಗ್ ಬಾಸ್ ಅಲ್ಲಿ ಹೆಂಗೆ ಅನ್ಕೊಂಡವ್ರು ಗೊತ್ತಿಲ್ಲ. ಕೆಲವರದ ತುಂಬಾ ಬೇರೆ ತರ ಹೇಳಿದಾರೆ ಅಂತ ಅನ್ಸ್ತು. ನಾನ್ ಇರೋದು ಹಿಂಗೆ ಮ್ಯಾಮ್. ನೀವು ಆಮೇಲೆ ಬಿಗ್ ಬಾಸ್ ಅಲ್ಲಿ ಈಗ ಸಿನಿಮಾಲಿ ನಾನು ಹೆಂಗೋ ಇದ್ರು ಹೆಂಗೋ ಪಾತ್ರ ಮಾಡ್ಬೋದು. ಬಿಗ್ ಬಾಸ್ ಅಲ್ಲಿ ನೀವ್ ಹೆಂಗಿದಿರೋ ಹಂಗೆ ಮಾಡಕ್ಕಾಗೋದು. ನಿಮ್ ಕೈಯಲ್ಲಿ ನಿಮ್ಗೆ ಸಾಧ್ಯನೇ ಇಲ್ಲ ನಾಟಕ ಮಾಡಕ್ಕೆ. ಮೇ ಬಿ ನಾನು ಇರೋದು ಹಿಂಗೆ, ಗೊತ್ತಿಲ್ಲ ಮ್ಯಾಮ್.